ಎಲ್ಲ ನನ್ನ ಹೋರಾಟದ ಒಡನಾಡಿಗಳೇ, ಇದೇ ತಿಂಗಳು 14-15ರಂದು ಮೈಸೂರು ಮಹಾರಾಜ ಮೈದಾನದಲ್ಲಿ ಬೌದ್ಧ ಸಂಘಟನೆಗಳು, ಪ್ರಗತಿಪರ ಎಲ್ಲ ಹೋರಾಟಗಾರರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ವಿಶ್ವದ ಪ್ರಖ್ಯಾತ ಬೌದ್ಧ ಧರ್ಮ ವಿಚಾರವಾಗಿ ಬಾಬಾ ಸಾಹೇಬರ ಹುಟ್ಟುಹಬ್ಬದ 2 ದಿನ ಒಂದು ಸಮಾವೇಶವನ್ನು ಏರ್ಪಡಿಸಿದ್ದಾರೆ. ಈ ಸಮಾವೇಶದಲ್ಲಿ ಎಲ್ಲ ಬೌದ್ಧ ಅನುಯಾಯಿಗಳು, ಬೌದ್ಧ ಸಂಘಟನೆಗಳು, ಬಾಬಾ ಸಾಹೇಬರ ವಾರಸುದಾರರು, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲರೂ ಕೂಡ ಈ ಮೈಸೂರಿಗೆ ಆಗಮಿಸಿ ಈ ಒಂದು 2 ದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಜೊತೆಗೆ ಬಾಬಾ ಸಾಹೇಬರ ಕೊನೆ ಕನಸು ಕಡೆ ನಾವೆಲ್ಲರೂ ಸಾಗಬೇಕಂತ ಹೇಳಿ ನನ್ನ ಮಾತು. ಜಗದೀಶ್ ಆದ ನಾನು ಆನೇಕಲ್ ತಾಲೂಕಿನ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕನಾಗಿ ಇದೇ ತಿಂಗಳ 14 ಮತ್ತು 15 ಅಕ್ಟೋಬರ್ 14 ಮತ್ತು 15ರಂದು ಮೈಸೂರಿನಲ್ಲಿ ನಡೆಯತಕ್ಕಂತಹ ಒಂದು ಬೌದ್ಧ ಭಿಕ್ಕುಗಳ ಮಹಾಸಭೆ ಅಂತ ಕರೆಯಲಾಗ್ತಂತಹ ಈ ಒಂದು ಸಭೆಗೆ ಪ್ರಪಂಚದಾದ್ಯಂತ ಇರತಕ್ಕಂಥ ದೊಡ್ಡ ದೊಡ್ಡ ಬೌದ್ಧ ಭಿಕ್ಕುಗಳು ಹಾಗೂ ನಮ್ಮ TSS ಸಂಘಟನೆಗಳ ಹೋರಾಟಗಾರರು, ಅನುಯಾಯಿಗಳು, ಎಲ್ಲ ಪ್ರಗತಿಪರ ಸಂಘಟನೆ ಎಲ್ಲರೂ ಒಂದಾಗಿ ಆ ದಿನ ನಮ್ಮ ಮೈಸೂರು ಮಹಾರಾಜ ಕಾಲೇಜು ಆವರಣದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಆ ಒಂದು ಸಭೆಯನ್ನ, ಒಂದು ಮಹತ್ತರವಾದ ಒಂದು ಸಭೆಯನ್ನ ಒಂದು ಹಬ್ಬದ ರೀತಿಯಾಗಿ ಆಚರಿಸುತ್ತಿದ್ದೇವೆ. ಈ ಒಂದು ಹಬ್ಬಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈ ಒಂದು 2 ಮಾತುಗಳನ್ನ ಮುಗಿಸಿದ್ದೀನಿ. ಜೈ ಭೀಮ್. ಜೈ ಭೀಮ್. ಹಳ್ಳಿ ರಾಜು, DSSನ ತಾಲೂಕು ಸಂಚಾಲಕ. ಮೈಸೂರು ಚಲೋ ಎಂಬ ಶೀರ್ಷಿಕೆಯಡಿಯಲ್ಲಿ 14-15 ಇದೇ ತಿಂಗಳು ಬೌದ್ಧ ಕಾರ್ಯಕ್ರಮ ಇರೋದ್ರಿಂದ ಮಹಾರಾಜ ಕಾಲೇಜ್ ಮೈಸೂರು ಇಲ್ಲಿ ಕರೆ ನಡೆದಿರೋದ್ರಿಂದ ಎಲ್ಲ ಈ ಬೌದ್ಧ ಭಿಕ್ಕುಗಳು, ಬೌದ್ಧ ಧರ್ಮದ ಎಲ್ಲ ನನ್ನ ಅನುಯಾಯಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಂತ ನನ್ನಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ. ಜೈ ಭೀಮ್. ನಾನು ಪರಿವರ್ತನವಾದ ಕಾರ್ಮಿಕ ಘಟಕದ ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ಮೈಸೂರಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಸುಸ್ವಾಗತವಾಗಿ ನಡೆಯಲಿ ಅಂತೇಳಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೈ ಭೀಮ್. ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಅಕ್ಟೋಬರ್ 14, 1956 ಲಕ್ಷಾಂತರ ಅನುಯಾಯಿಗಳೊಂದಿಗೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಮ್ಮ ದೇಶದ ಮೂಲ ಧಮ್ಮ ಆಗಿರ್ತಕ್ಕಂಥ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ದಿನದ ಅಂಗವಾಗಿ ಸಾಂಸ್ಕೃತಿಕ ನಗರಿಯಾಗಿರ್ತಕ್ಕಂಥ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಇದೇ ತಿಂಗಳು 14 ಮತ್ತು 15ರಂದು ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಕಾರ್ಯಕ್ರಮವನ್ನ ಬೌದ್ಧ ಸಂಘಟನೆಗಳು ಆಯೋಜನೆ ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶ್ವದ ಬೌದ್ಧ ರಾಷ್ಟ್ರಗಳಿಂದ ಬೌದ್ಧ ಭಿಕ್ಕುಗಳು ಆಗಮಿಸಲಿದ್ದಾರೆ. ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ರಾಜ್ಯದ ಮಹಾ ಜನತೆಯಲ್ಲಿ ಮತ್ತು ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಮತ್ತು ಬೌದ್ಧ ಅನುಯಾಯಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನಂತೆ ಅಂದ್ರೆ, ತಾವುಗಳು ಏನು ಇದೇ ತಿಂಗಳು 14 ಮತ್ತು 15ರಂದು ಮೈಸೂರಿನಲ್ಲಿ ನಡೆಯತಕ್ಕಂಥ ಈ ಒಂದು ಬೌದ್ಧ ಸಮ್ಮೇಳನಕ್ಕೆ ತಾವೆಲ್ಲರೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಈ ಭಾರತ ದೇಶ ಪ್ರಬುದ್ಧ ದೇಶ ಆಗ್ಬೇಕಂತ ಕನಸನ್ನ ಕಂಡಿದ್ರು, ಬೌದ್ಧ ರಾಷ್ಟ್ರ ಆಗ್ಬೇಕಂತ ಕನಸನ್ನ ಕಂಡಿದ್ರು. ಆ ಒಂದು ಕನಸಿನ ಕಡೆ ಇವತ್ತು ನಾವು ಹೆಜ್ಜೆಯನ್ನು ಇಡಬೇಕಾಗಿದೆ. ಈ ಹೆಜ್ಜೆ ಇಡಬೇಕಾದ್ರೆ ನಾವುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಯಶಸ್ಸನ್ನ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಪ್ರಗತಿಪರ ಹೋರಾಟಗಾರರು, ವಿಚಾರವಂತರು, ಬುದ್ಧಿಜೀವಿಗಳು, ಮಹಿಳೆಯರು ಮತ್ತು ಆದಿವಾಸಿಗಳು ಮತ್ತು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕುಟುಂಬ ಪರಿವಾರ ಸಮೇತ ಆಗಮಿಸೋದ್ರ ಮುಖಾಂತರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಕಡೆ ನಾವು ಹೆಜ್ಜೆ ಇಡೋಣ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಸಹ ಮೈಸೂರು ಚಲೋ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ನಾವುಗಳು ಈ ಒಂದು ಐತಿಹಾಸಿಕ ಕಾರ್ಯಕ್ರಮನ ಯಶಸ್ಸನ್ನ ಮಾಡೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಸಹ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ, ಜೈ ಭೀಮ್. ನಮೋ ಬುದ್ಧಾಯ.